ನಾಳೆ ಎಪಿಸೋಡ್ ಆಗಿರುತ್ತೆ. ನಾಳೆ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಲ್ಲಿ ವಿದ್ಯಾ ಬರ್ತಾಳೆ. ವಿದ್ಯಾ ಆಟೋದಲ್ಲಿ ಬಂದು ಆಟೋ ಇಳಿತಾಳೆ. ಅದನ್ನೆಲ್ಲ ನೋಡಿ ಈಶ್ವರಿ ಮತ್ತು ಸಾವಿತ್ರಿ, ವಿನಂತ್ರಿ ಮತ್ತು ಚಿತ್ರ 4 ಜನ ಅವಳು ಬಂದ್ಲು ಕಣವ ಅಂತೆಲ್ಲ ಹೇಳ್ತಾ, ಹೌದಾ ಸರಿ ಬಂದೆ ತಡಿ. ಆವಾಗ ಈಶ್ವರಿ ಇದ್ದು, ಸಾವಿತ್ರಿ ನೀನೇ ಬಾ ಮಾತಾಡ್ಬಾ, ನೀನೇ ಸರಿ ಅವಳ ಜೊತೆ ಮಾತಾಡೋಕೆ ಅಂತೆಲ್ಲ, ಬಂದೆ ತಡಿ ಅದಕ್ಕೆ ಅಂತ ಅವ್ರು 4 ಜನ ಇವರಿಬ್ಬರು ಕುಂತಿರ್ತಾರೆ. ಸಾವಿತ್ರಿ ಮತ್ತು ವಿನಂತ್ರಿ ಸಾವಿತ್ರಿ ಮತ್ತು ಈಶ್ವರಿ ಕುಂತಿರ್ತಾರೆ. ಇವರಿಬ್ಬರು ನಿಂತಿರ್ತಾರೆ. ಇವರಿಬ್ಬರು ಎದ್ದು ಬಂದು ಸರಿ ಮಾತಾಡ್ತೀನಿ, ನಿಂತ್ಕೊಳ್ಳೆ ಇವಳೆ ನಿಂತ್ಕೊಳ್ಳೆ ಅಂತೆಲ್ಲ ಹೇಳ್ದಂಗೆ ವಿದ್ಯೆ ಹಂಗೆ ಹೋಗ್ತಾರೆ. ಎಷ್ಟೇ ದಿಮಾಕ್ ನಿನಗೆ, ನಾವು ಇಲ್ಲಿ ಹೇಳ್ತಾ ಇಲ್ಲ ನೀವು ನಿಂತ್ಕೊಳ್ಳೆ ಅಂತೆಲ್ಲ ಹಿಂಗೆ ಏಕೆ ಒತ್ತಾರನೇ ಮನೆಯಿಂದ ಹೊರಗಡೆ ಹೋಗ್ತೀಯಾ, ಮತ್ತು ಬರೋದು ರಾತ್ರಿ 10 ಗಂಟೆಗೆ ಮನೆಗೆ ಬರ್ತೀಯ, ಏನು ನಡೆಸ್ತಾ ಇದೆಯಾ, ಏನಿಲ್ಲ ನೀನು ಈ ಥರ ಮಾಡಿದರೆ ನಮ್ಮ ಮಟ್ಟಿ ಮರ್ಯಾದೆ ಹೋಗೋದಿಲ್ವಾ ಅಂತ ಸಾವಿತ್ರಿ ಜಗಳ ಆಡ್ತಾಳೆ. ಅದೆಲ್ಲ ನನ್ನ ಕಡೆಯಿಂದ ಏನಾದರೂ ತೊಂದರೆ ಆಗಿದರೆ ನಾನು ತಲೆ ಕೆಡಿಸ್ಕೊಬಾರ್ದು, ನನ್ನ ಕಡೆಯಿಂದ ಏನು ತೊಂದರೆ ಆಗಿಲ್ಲ ನಾನು ತಲೆ ಕೆಡಿಸ್ಕೊಳಂಗಿಲ್ಲ ಅಂತೆಲ್ಲ ಹೇಳ್ತಾರೆ. ಅಲ್ಲ ಕಣವ ವಿದ್ಯಾ, ನಿನ್ನ ಒಳ್ಳೆಯದಕ್ಕೆ ಅಲ್ವಾ ನಾವು ಹೇಳ್ತಾ ಇರೋದು. ಇಷ್ಟು ಮೊದಲೆಲ್ಲ ಚೆನ್ನಾಗಿ ಹೋಗ್ತಿದ್ದಿ, ಚೆನ್ನಾಗಿ ಬರ್ತಿದ್ದಿ, ಈಗ ಯಾಕವ್ವ ಹಿಂಗೆ ಮಾಡ್ತೀಯಾ ಅಂತೆಲ್ಲ ಅವರು ಈಶ್ವರಿ ಅವರು ಹೇಳ್ತಾರೆ. ಅಲ್ಲ ಚಿಕ್ಕತ್ತೆ, ನಾನು ಕಾಲೇಜಿಗೆ ಹೋಗ್ತಾ ಇರೋದು ಬರ್ತಾ ಇರೋದು ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ ಅಂತೆಲ್ಲ ಹೇಳ್ತಾ, ಹಾಗಲ್ಲ ಕಣವ ಅಟ್ಟಿ ಮರ್ವಾದೆ ಪ್ರಶ್ನೆ ಆಗುತ್ತೆ. ನೀನು ಒತ್ತಾರನೇ ಹೋಗಿ ಒತ್ತಾರನೇ ಬಂದರೆ ಏನು ತೊಂದರೆ ಅನಿಸಲ್ಲ. ಈಗ ಗೊತ್ತಲ್ದ ಹೊತ್ನಾಗ ಹೋಗೋದು ಬರೋದು, ಈಗ ನಮ್ಮ ಮನೆ ನಿನಗೆ ಗೊತ್ತಿರೋದಲ್ವ, ನಮ್ಮ ಅಟ್ಟಿ ಮರ್ಯಾದೆ ಪ್ರಶ್ನೆ ಕಣವ, ಅದಕ್ಕೆ ಹೇಳಿದೆ ಅಂತಂದೆ. ಆವಾಗ ವಿನಂತಿನೂ ಜಗ್ಗಿ ಮಾತಾಡ್ದ. ವಿನಂತಿನೂ ಏನೋ ಅಂತ ವಿನಂತಿ ಏನು ಅಂದಾಗ, ವಿನಂತಿ ಅಕ್ಕ, ನಾನು ಸ್ವಾಭಿಮಾನದಿಂದ ನನ್ನ ಕಷ್ಟಪಟ್ಟು ನನ್ನ ದುಡ್ಡಲ್ಲಿ ನಾನೇ ಬದುಕ್ತಾ ಇದ್ದೀನಿ, ನಾನೇನು ಬಿಟ್ಟು ತಿಂದು ಇನ್ನೊಬ್ರದ್ದು ತೊಂದರೆ ಕೊಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾ, ಏನೇ ನನಗೂ ನನ್ನ ಮಗಳಿಗೂ ಇಬ್ಬರಿಗೂ ಬಿಟ್ಟಿಗಳು ತಿಂತೀರಿ ಅಂತೆಲ್ಲ ಹೇಳ್ತೀರಾ ಅಂತೆಲ್ಲ ಹೇಳ್ದ. ನಾನೇನು ಹಾಗೆಲ್ಲ ಡೈರೆಕ್ಟಾಗಿ ಹೇಳಿಲ್ಲಲ್ಲ ಅಂತೆಲ್ಲ ಹೇಳಿ, ಏನೇ ಈ ರೀತಿ ಎಲ್ಲ ಮಾತಾಡ್ತೀಯಲ್ಲ ನೀನು ಅಂತೆಲ್ಲ ಸಾವಿತ್ರಿ ಜಗಳಕ್ಕೆ ಹೋದಾಗ ಇದೇ ಟೈಮಿಗೆ ಚಿತ್ರನೂ ಇವರೆಲ್ಲ ಅವಮಾನ ಮಾಡ್ತಾನೆ ಇರ್ತಾರೆ. ಅವಳಿಗೆ ಅವಮಾನ ಮಾಡಿದ್ರೆ, ನಾನು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ, ನಾನು ಸ್ವಾಭಿಮಾನದಿಂದ ಬದುಕ್ತಾ ಇರೋದಕ್ಕೆ ನಾನು ಯಾರಿಗೂ ತೊಂದರೆ ಅಂತೂ ಕೊಟ್ಟೇ ಇಲ್ಲ, ನಾನಾಯಿತು ನನ್ನ ಕೆಲಸ ಆಯಿತು ಅನ್ನೋ ರೀತಿಯಲ್ಲಿ ಇದ್ದೀನಿ ನಾನು ಅಂತೆಲ್ಲ ಹೇಳ್ತಾ, ಎಷ್ಟೇ ಎದುರು ಮಾತಾಡ್ತೀಯ ಎಷ್ಟೇ ನಿನಗೆ ಅಂತೆಲ್ಲ ಹೇಳ್ತಾ ಇವ್ರು ಬೈತಿರ್ತಾರೆ. ಇವಳು ವಿದ್ಯಾ ತಾನು ಪಾಡಿಗೆ ತಾನು ಒಳಗಡೆ ಹೊಂಟೋಗ್ಬಿಡ್ತಾಳೆ. ನೋಡು ಕಣವ ಇನ್ನೂ ಏನಿಲ್ಲ ಎಂತೆಲ್ಲ ಇವಾಗ ಎಷ್ಟು ಮಾಡ್ತಾಳೆ. ಒಂದು ವೇಳೆ ಏನಾದರೂ ಇವಳು MBBS ಏನೋ ಮುಗಿಸ್ಕೊಟ್ರೆ ಬಾಯಿ ಕೊಟ್ಟು ಬೀದಿಗೆ ನಿಂತು ಬಿಡ್ತಾಳೆ ನೋಡು ಜಗಳಕ್ಕೆ ಅಂತ ಸಾವಿತ್ರಿ, ವಿನಂತಿ, ಚಿತ್ರ ಮತ್ತು ಈಶ್ವರಿ ಇವರೆಲ್ಲ ಮಾತಾಡ್ತಾ ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಚಿತ್ರ ಸುಮ್ಮನೆ ಇರು ಅಂತೆಲ್ಲ ಹೇಳಿದೆ. ಅಲ್ಲ ಕಣವ ಅವಳು ಎಷ್ಟೆಲ್ಲ ಮಾತಾಡಿದ್ರು ನಾವು ಸುಮ್ಮನೆ ಇರಬೇಕಂದ್ರೆ, ಕಣವ ಸುಮ್ಮನೆ ಇರಬೇಕು, ಏಕೆಂದರೆ ಜಾಸ್ತಿ ಏನೋ ನಾವು ಮಾತಾಡಿದ್ರು ನಮ್ಮ ಸುಭಾಷನ ಜೀವನ ಹಾಳಾಗೋಗ್ಬಿಡುತ್ತೆ, ನಮ್ಮ ಸುಭಾಷನ ಜೀವನ ಹಾಳಾಗೋಗ್ಬಾರ್ದು ಅಂದರೆ ನಾವು ತೆಪ್ಪಗಿರೋದೇ ಒಳ್ಳೆಯದು ಅಂತ ಚಿತ್ರ ಹಾಗೆ ಹೇಳ್ತಿರ್ತಾಳೆ ಅವ್ರ ಅಮ್ಮ ಸಾವಿತ್ರಿ ಹೇಳಿದ್ ನೋಡಿ ಚಿತ್ರನೂ ಹೌದಲ್ವಾ ಹೋಗ್ಲಿ ಬಿಡು ಅಂತೆಲ್ಲ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಈ ಕಡೆ ಸುಮ್ಮನೆ ಆದಾಗ ಇವರೆಲ್ಲರೂ ಮನೆಗೆ ಒಳಗಡೆ ಹೋಗ್ಬಿಡ್ತಾರೆ. ಮನೆಗೆ ಒಳಗಡೆ ಹೋದಾಗ ಆವಾಗ ಚಂಪಾ ಬರ್ತಾ, ಅಕ್ಕ ಅದು ನಾನು ಬೆಳಿಗ್ಗೆ ಮನೆಗೆ ಬಂದಿದ್ದೆ, ಆವಾಗ ಭಾವ ಇದ್ದು ಏನು ಚಂಪಾ ಮೇಡಮ್ ಅವರು ಜಲ್ದಿ ಟೈಮ್ ಸರಿ ಮನೆಗೆ ಬರ್ತಾಯಿಲ್ಲ, ಎಲ್ಲ ನಾನು ಹೋಗ್ತೀನಿ ಅಂತ ಹೇಳಿದ್ರ ನಿನ್ನ ಮುಂದೆ ಅಂತೆಲ್ಲ ಕೇಳಿದ್ರು. ಇಲ್ಲ ಭಾವ ಅಂತ ನಾನೇನು ಹೇಳಿಲ್ಲ ಅಕ್ಕ ಅಂತಾರೆ. ಅಕ್ಕ ಅದು ಕೆಲಸ ಹುಡುಕ್ತೀನಿ ಅಂತೆಲ್ಲ ಹೇಳಿದ್ದೆ, ಕೆಲಸ ಸಿಕ್ಕಿತಾ ಅಂತ, ಚಂಪಾ ಸಿಕ್ಕಿತು, ಕೆಲಸ ಮಾಡ್ತಾ ಎಲ್ಲಿ ಮಾಡ್ತಾ ಇದೀಯಕ್ಕ ಅಂದರೆ, ಅದೇ ಚಂಪಾ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಹೌದಾ ಅಕ್ಕ ಈ ಪರಿಸ್ಥಿತಿನಲ್ಲಿ ನೀನು ಕಾಲೇಜ್ಗೆ ಹೋಗಿ ಬಂದು ಈ ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ನೀಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರೆ ನನಗೇನು ಅಷ್ಟು ಇದನ್ನು ಏನು ಮಾಡ್ಬೇಕು ಚಂಪಾ, ನನ್ನದು ಎಜುಕೇಷನು ಮತ್ತು ನನ್ನ ಮಗುವಿನ ಲೈಫ್ ಬಗ್ಗೆ ಎಲ್ಲದೂ ಆಲೋಚನೆ ಮಾಡಿ ಸ್ವಾಭಿಮಾನದಿಂದ ಬದುಕಬೇಕಂದ್ರೆ ನಾನು ಈ ಕೆಲಸ ಮಾಡಲೇಬೇಕಲ್ವಾ ಅಂತೆಲ್ಲ ಭಾವಾಗ ಗೊತ್ತಾಯ್ತಾ ಅಂತೆಲ್ಲ ಹೇಳ್ದೆ. ಚಂಪಾ ಇವತ್ತು ಬೆಳಿಗ್ಗೆ ನಿಮ್ಮ ಭಾವನೇ ಬಂದಿದ್ರು ಅಲ್ಲಿ ಹೋಟೆಲ್ಗೆ ಅಂತೆಲ್ಲ ಹೇಳ್ತಾರೆ. ನೋಡಿದ್ರ ಅಕ್ಕ ನೋಡಿದ್ರು ಏನಂದ್ರೆ ಏನಂತಿಲ್ಲ ಅಂತ, ಹೋಗಲಿ ಬಿಡಕ್ಕ ಭಾವನೇ ಡೈರೆಕ್ಟಾಗಿ ನೋಡಿದ್ದು ಚೆನ್ನಾಗಾಯ್ತು, ಅಥವಾ ಬೇರೆ ಯಾರೋ 3ನೇ ವ್ಯಕ್ತಿ ಹೇಳಿದರೆ ಭಾವ ತುಂಬ ಅಂದರೆ ತುಂಬ ಶಾನೆ ಅಂದರೆ ಶಾನೆ ಬೇಜಾರು ಮಾಡ್ಕೊಂಡ್ಬಿಡ್ತಿದ್ರಲ್ಲ ಅಂತೆಲ್ಲ ಚಂಪಾ ಹೇಳ್ತಾ, ಹೌದು ಚಂಪಾ ಗೊತ್ತು ಅದೆಲ್ಲ, ಆಮೇಲೆ ಇನ್ಸಿಡೆಂಟ್ ಏನೇನಾಯಿತು ಅಂತೆಲ್ಲ ಹೇಳಿ, ತಾನು ಕ್ಲೀನ್ ಮಾಡೋಕ್ಕೆ ಬಂದಿದ್ದು, ಟೇಬಲ್ ಕ್ಲೀನ್ ಮಾಡೋಕ್ಕೆ ಬಂದಿದ್ದು, ಅದೇ ಟೇಬಲ್ ಕ್ಲೀನ್ ಮಾಡ್ಕೊಂಡು ಹೋಗಿರೋದು, ಆಮೇಲೆ ಅವರಿಗೆ ನೀರು ಹಾಕೋಕ್ಕೆ ಬಂದು ನೀರು ಚೆಲ್ಲಿರೋದು, ಮತ್ತು ಅದೇ ಟೈಮಿಗೆ ಆ ಫ್ರೆಂಡು
ನಿಂಗೆ ಮದುವೆ ಆಯಿತಾ ಅಂತೆಲ್ಲ ಕೇಳಿದ್ದು. ಮದುವೆ ಆಗಿದೆ, ಮಕ್ಕಳು ಇನ್ನು ಇಲ್ಲ ಪ್ಲ್ಯಾನಿಂಗು, ಅದು ಫ್ಲ್ಯಾಶ್ ಬ್ಯಾಕ್, ಪ್ರತಿಯೊಂದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾ. ಓನರ್ ಬಂದು ವಿದ್ಯಾ ಹತ್ರ ಜಗಳ ಆಡಿ, ನೀನು ಲೆಕ್ಕಚುತ್ತ ಮಾಡ್ತೀನಿ, ನಿಂಗೆ ಗ್ಲಾಸಿಗೆ ನೀರು ಹಾಕಕ್ಕೆ ಬರಲ್ಲ ಅಂದರೆ ನೀ ಎದಕ್ಕೆ ಬರ್ತೀಯ ಕೆಲ್ಸಕ್ಕೆ ಅಂತೆಲ್ಲ ಓನರ್ ಬೈದಿದ್ದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾಳ. ಅದೇ ಟೈಮಿಗೆ ಅವ್ರ ಫ್ರೆಂಡ್ ಹತ್ರ ಅವ್ರ ತಂಗಿ ಬಗ್ಗೆ ಮದುವೆದು ಪ್ರತಿಯೊಂದು ಫ್ಲ್ಯಾಶ್ ಬ್ಯಾಕ್ ಅಂದರೆ ಇವತ್ತು ನಡೆದಿರೋ ಇನ್ಸಿಡೆಂಟ್ ಎಲ್ಲ ತೋರಿಸ್ತಾಳೆ. ಮತ್ತು ಆಮೇಲೆ ಬಾವುಟ ಹಿಡ್ಕೊಂಡು ಅಂದರೆ ಭದ್ರಾ ಹೊರಗಡೆ ಫೋನಲ್ಲಿ ಮಾತಾಡಿ ವಿದ್ಯಾ ಬಾವುಟ ಹಿಡ್ಕೊಂಡು ಬಾವುಟ ಎಲ್ಲ ಹಾರಿಸ್ತಾ ಇರೋದು, ಅದು ಪ್ರತಿಯೊಂದು ತೋರಿಸ್ತಾರೆ. ಇಲ್ಲಿ ಪ್ರತಿಯೊಂದು ತೋರಿಸಿ ಫ್ಲ್ಯಾಶ್ ಬ್ಯಾಕು ಸರಿ ಬಿಡ್ಕೊಳಕ್ಕ ಇದನ್ನೇ ಆಗಿರೋದ್ರಿಂದ ಒಳ್ಳೇದಾಯಿತು, ಇಲ್ಲ ಅಂದಿದ್ರೆ ಮತ್ತು ಬೇರೆ ಯಾರೋ ಮೂರನೇ ವ್ಯಕ್ತಿ ಹೇಳಿದರೆ ಭಾವತು ಶಾನೆ ಬೇಜಾರಾಗ್ಬಿಡ್ತಿದ್ರು ಅಂತೆಲ್ಲ ಹೇಳ್ತಾರೆ. ಈ ಕಡೆ ಈಶ್ವರಿ ಮತ್ತು ಈಶ್ವರಿ ಮಗಳು ಇಬ್ಬರು ನೋಡವ್ವ 3 ಅಡಿ ದಿಮಾಕು ಇರೋದು 3 ಅಡಿ, ಮಾತಾಡೋದು 6 ಅಡಿ, ಎಷ್ಟು ಚೆನ್ನಾಗಿ ನಮಗೆ ಬಾಯಿ ಮುಚ್ಚಿಸ್ಬಿಟ್ಲು ಕಣವ್ವ. ಎಲ್ಲಿ ಹೋಗ್ತಾಳು, ಎಲ್ಲಿ ಬರ್ತಾಳು, ಏನು ಅಂತ ಹೇಳೋದು. ಈ ಭದ್ರಾ ನೋಡಿದರೆ ಕೇಳಂದರೆ ಕೇಳೋದೇ ಇಲ್ಲ. ಹೆಂಗವ ಹಿಂಗಾದ್ರಿ ಅಂತ ನಮ್ಮ ಬಾಯಿನೇ ಎಷ್ಟು ಚೆನ್ನಾಗಿ ಮುಚ್ಚಿಸ್ಬಿಟ್ಲಲ್ಲವ ಅಂತೆಲ್ಲ ಹೇಳ್ತಾರೆ. ಆದರೆ ಆಗಲಿ ಬಿಡೆ ಚಿತ್ರ, ಎದಕ್ಕಂದರೆ ಅವಳ ಹತ್ರ ಜಾಸ್ತಿ ಏನು ಮಾತಾಡಬಾರ್ದು. ಎದಕ್ಕೆ ಅಂತಂದೇಳಿ ಹೇಳಿದರೆ, ಇವಾಗ ನಮ್ಮ ಸುಭಾಷನ್ ಭವಿಷ್ಯ ಅವಳ ಕೈಯಲ್ಲಿದೆ, ಹಾಗಾಗಿ ನಾವೇನು ಜಾಸ್ತಿ ಮಾತಾಡ್ಸೋಕೆ ಹೋಗಬಾರ್ದು ಅಂತೆಲ್ಲ ಹೇಳ್ತಾರೆ. ಸರಿ ಕಣವ್ವ ಹೋಗಲಿ, ಮತ್ತೇನು ಮಾಡಬೇಕು, ನಮ್ಮ ಟೈಮ್ ಹಾಗಿದೆ ಅಲ್ಲ ಅಂತೆಲ್ಲ ಹೇಳಿ ಇವರಿಬ್ಬರು ಸುಮ್ಮನಾಗ್ಬಿಡ್ತಾರೆ. ಇದೇ ಟೈಮಿಗೆ ಈ ಕಡೆ ಇವರು ರಾಖಿ ಹೊರಗಡೆ ನಿಂತಿರೋ ಟೈಮ್ ಒಳಗೆ ಈ ಕಡೆ ಅವರು ಕಣ್ಮಣಿ ಅವ್ರು ಬಂದು ಮಾತಾಡ್ಸ್ತಾರೆ. ತಂಬಿಟ್ಟು ಅಂತೆಲ್ಲ ಹೇಳಿ, ಅದೇ ಇವರು ಒಬ್ರಿಗೊಬ್ರು ಪೆಟ್ ನೇಮ್ ಕೊಟ್ಕೊಂಡಿರ್ತಾರೆ. ಇವರು ಕಣ್ಮಣಿ ಇವರಿಗೆ ತಂಬಿಟ್ಟು ಅಂತ, ಇವರು ಅವರಿಗೆ ಉಪ್ಪಿಟ್ಟು ಅಂತ ಒಬ್ರಿಗೊಬ್ರು ಪೆಟ್ ನೇಮ್ ಇಟ್ಟಿರ್ತಾರೆ. ಅದು ಏನು ಮೇಡಮ್ ಅಂತ, ಏನು ರಾಖಿ ಈ ಥರ ಚುಚ್ಚಿ ಮಾತಾಡ್ತೀಯ ಮೇಡಮ್ ಅಂತ. ಹ್ಞೂ ಮೇಡಮ್ ಸರಿ, ಇವಾಗ ನೀವು ಎಲ್ಲಿಗಾನ ಹೋಗೋಬೇಕಾ ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ, ಏನು ರಾಖಿ ಇಷ್ಟು ನನಗೆ ನಿನಗೂ ಬೇಡವಾದ್ನ ನಾನು ಅಂತೆಲ್ಲ. ಹಾಗಲ್ಲ ಮೇಡಮ್, ನಾನು ಮೊದಲೇ ಹೇಳಿದ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ. ನೀವು ಯಾರು, ನಾನು ಯಾರು, ನೀವಿರೋದೆಲ್ಲಿ, ನಾನು ಇರೋದೆಲ್ಲಿ, ನಾನು ಪ್ರತಿಯೊಂದು ನಿಮಗೆಲ್ಲ ಹೇಳಿದ್ದೀನಿ. ಆದರೂ ನೀವು ಇದೆಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ, ನಾನೇ ಇದು ಮಾಡ್ತೀನಿ ಅಂತ ಅಲ್ಲ ಮೇಡಮ್ ನೀವೇ ಇಲ್ಲಿವರೆಗೂ ಸಮಸ್ಯೆ ತಂದಿರೋದು ಅಂತ. ಅಲ್ಲ ರಾಖಿ, ಮನೆಯವರಂತೂ ನನ್ನ ಕಷ್ಟ ಯಾರೂ ಅರ್ಥ ಮಾಡ್ಕೊತಲ್ಲ, ಹಾಗಂತ ನೀನು ನನ್ನ ಕಷ್ಟ ಅರ್ಥ ಮಾಡ್ಕೊತಿಲ್ಲ ಅಂದರೆ ಹಿಂಗೆ. ಅರ್ಥ ಮಾಡ್ಕೊಳೋದಿಲ್ಲ ಪ್ರಶ್ನೆ ಇಲ್ಲ ಮೇಡಮ್, ನಾನು ಹೇಳ್ತಾ ಇರೋದೇ ವಾಸ್ತವ, ಇರೋದೇ ನಿಜ. ಇದನ್ನೆಲ್ಲ ಮರ್ತು ಬಿಡ್ರಿ, ಒಂದು ಕೆಟ್ಟ ಕನಸು ಅಂತ ಮರೀರಿ ಅಂತೆಲ್ಲ ಹೇಳ್ತಾನೆ. ಅದು ಹೆಂಗೆ ರಾಖಿ ಆಗುತ್ತೆ ಅಂತೆಲ್ಲ ಹೇಳ್ತಾನೆ. ಮನೆಯವ್ರು ನೋಡಿದರೆ ನನ್ನ ಮಾತು ಕೇಳೋಕ್ಕೆ ರೆಡಿ ಇಲ್ಲ, ಯಾರು ನನ್ನ ಅರ್ಥನೇ ಮಾಡ್ಕೊಳಲ್ಲ ಅಂತೆಲ್ಲ ಹೇಳಿದ್ದಾರೆ. ಇಲ್ಲ ಮೇಡಮ್, ನಿಮ್ಮ ಮನೆಯವ್ರು ನಿನ್ನ ಬಗ್ಗೆ ಆಲೋಚನೆ ಮಾಡಿ ಅರ್ಥ ಮಾಡಿಕೊಂಡೇ ನಿನಗಂತ ಒಂದು ಒಳ್ಳೆಯ ಸಂಬಂಧ ಹುಡುಕಿದ್ದಾರೆ. ನೀವು ಅವ್ರನ್ನೇ ಮದುವೆ ಆಗಿ ನೆಮ್ಮದಿಯಿಂದ ಇರಿ ಮೇಡಮ್. ನನ್ನನ್ನು ಮದುವೆ ಆದರೆ ನಿಮಗೂ ನೆಮ್ಮದಿ ಇರೋಲ್ಲ, ಅಟ್ಲೀಸ್ಟ್ ನನಗೂ ನೆಮ್ಮದಿ ಇರೋಲ್ಲ, ಅಟ್ಲೀಸ್ಟ್ ನಿಮ್ಮ ಮನೆಯವ್ರಿಗೂ ನೆಮ್ಮದಿ. ಯಾರಿಗೂ ನೆಮ್ಮದಿನೇ ಇಲ್ಲದೆ ಇರೋ ಜೀವನ ಎದಕ್ಕೆ ಮೇಡಮ್ ಇದೆಲ್ಲ. ಹಾಗಾಗಿ ನಿಮ್ಮ ಮನೇಲಿ ದೊಡ್ಡವ್ರು ತೋರಿಸಿರೋ ಹುಡುಗನೇ ಮದುವೆ ಆಗಿ ಮೇಡಮ್ ಅಂತೆಲ್ಲ ಹೇಳ್ತಾರೆ. ಏನು ರಾಖಿ ನೀನು ಹೇಳ್ತಾ ಇರೋದು ಅಂತೆಲ್ಲ ಹೇಳ್ತಾರೆ. ಹೆಂಗಾದರೂ ಮಾಡಿ ರಾಖಿ, ದಯವಿಟ್ಟು ನಿನ್ನ ಕೈ ಮುಗಿತೀನಿ ರಾಖಿ, ಈ ಮದುವೆ ನಿಂದ್ರಿಸು ರಾಖಿ ಅಂತ ಅಷ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರೋ ಟೈಮ್ ಒಳಗೆ ಇವಾಗ ಇಲ್ಲ ಮೇಡಮ್, ಇದೆಲ್ಲ ಆಗಲಾರ್ದ ಕೆಲಸ, ಇದು ಸಾಧ್ಯ ಇಲ್ಲ ಇವಾಗ ಅಂತೆಲ್ಲ ಹೇಳ್ತಾನೆ. ರಾಖಿ ಅದು ಏನು ಮಾಡೋಕ್ಕಾಗಲ್ಲ ಮೇಡಮ್, ಇವಾಗ ಟೈಮ್ ಕಾಲ ಮಿಂಚೋಗಿದೆ ಅಂತೆಲ್ಲ ಹೇಳ್ತಾನೆ. ಅಯ್ಯಪ್ಪ ಹೆಂಗೆ ಮಾಡಬೇಕು, ನನಗೆ ಯಾರು ಹೆಲ್ಪ್ ಮಾಡ್ದಾರ ಅಂತ ತುಂಬ ಅಂದರೆ ತುಂಬ ಬೇಜಾರಾಗಿರೋ ಟೈಮ್ ಒಳಗೆ ಈ ಕಡೆ ಇವಾಗ ಭದ್ರಾ ಇದ್ದು ವಿದ್ಯೆಗೆ ನಿಂದಿರಿಸ್ತಾನೆ. ನಿಂದರು ಅಂತೆಲ್ಲ ಹೇಳ್ತಾರೆ. ಈಗ ಆ ಹೋಟ್ಲಿಗೆ ಹೋಗಿ ನಾಟಕ ಮಾಡೋವಂಥ ಅನಿವಾರ್ಯತೆ ಏನಿತ್ತು ಅಂತೆಲ್ಲ ಕೇಳ್ತಾನೆ. ಅನಿವಾರ್ಯತೆ ಏನಿತ್ತು ಅಂತೆಲ್ಲ ನೀವು ಕೇಳ್ತಿದ್ದೀರಲ್ಲ, ಯಾಕೆ ನಾನು ಎಜುಕೇಷನ್ ಮಾಡ್ತಾ ಇರೋದು ನಂಗೆ ಗೊತ್ತಿಲ್ವಾ, ನನ್ನ ಓದಿಗೆ, ನನ್ನ ಪುಸ್ತಕಕ್ಕೆ, ನನ್ನ ಬಟ್ಟೆಗೆ, ನನ್ನ ಫೀಸ್ಗೆ, ಹಾಗೆ ಮತ್ತು ನನ್ನ ಹೊಟ್ಟೆಲಿರೋ ಮಗಗೆ ಭವಿಷ್ಯಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀನಿ ಅಂತ ಭದ್ರನ ಮುಂದೆ ಹೇಳ್ತಾಳೆ. ನಾನೇನು ಇಷ್ಟೆಲ್ಲ ಮಾಡಿ ಏನು ಐಷಾರಾಮಿ ಜೀವನ ನಡೆಸಬೇಕು ಅಂತೆಲ್ಲ ಹೇಳ್ತಾಯಿಲ್ಲ. ಅಲ್ಲ ಕಣೆ, ನೋಡಿದವ್ರು ಏನಂತಾರೆ, ಈ ಭದ್ರನ ಹೆಂಡತಿ ಹೋಟೆಲ್ನ ಕೆಲಸ ಮಾಡ್ತಾಳಲ್ಲ, ನಾನು ಸ್ವಾಭಿಮಾನದಿಂದ ಕೆಲಸ ಮಾಡಿದೆ, ನಾನು ಸ್ವಾಭಿಮಾನದಿಂದ ಜೀವನ ಮಾಡಬೇಕು ಅಂತೆಲ್ಲ ಹೇಳ್ತಾಳೆ ವಿದ್ಯಾ. ಅಲ್ಲಿಗೂ ಭದ್ರಾ ಪಾಪ ಏನು ಮಾತಾಡೋಲ್ಲ, ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡ್ತಾನೆ. ಯಾಕಂದರೆ ವಿದ್ಯಾ ಕಷ್ಟಪಡೋದು ಕಣ್ಣಾರೆ ನೋಡಿರ್ತಾನೆ, ಅಲ್ಲಿ ಓನರ್ ಹತ್ರ ಬೆಳಿಗ್ಗೆ ಬೈಸ್ಕೊಂಡಿರೋದು ನೋಡಿರ್ತಾನೆ, ಮತ್ತು ಇಲ್ಲಿ ರಾತ್ರಿ 10 ಗಂಟೆಗೆ ಬರೋದು, ಕಾಲೇಜ್ಗೆ ಹೋಗೋದು, ಮತ್ತು ಆಮೇಲೆ ಬೆಳಿಗ್ಗೆನೇ ಜಲ್ದಿ ಹೋಗೋದು ಎಲ್ಲದೂ ನೋಡಿರ್ತಾನೆಲ್ಲ ಕಣ್ಣಾರೆ. ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅನ್ನೋ ಕನಿಕಾರ ಸ್ವಲ್ಪ ಇದ್ದೇ ಇರುತ್ತೆ. ಅಂದರೆ ಇವ್ರು ಹೇಳಿದಾಗ ಸ್ವಲ್ಪ ಕೋಪ
ಮಾಡ್ಕೊಂಡಿರ್ತಾನೆ ಸಾವಿತ್ರಿ, ವಿನಂತಿ ಮತ್ತು ಆಮೇಲೆ ಈಶ್ವರಿ ಮತ್ತು ಚಿತ್ರ ಇವರೆಲ್ಲ ಹೇಳಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಯಾಕಂದರೆ ಬೆಳಗ್ಗೆ ಹೋಟೆಲಿಗೆ ವಿಸಿಟ್ ಮಾಡಿ ಕಣ್ಣಾರ ಕಷ್ಟ ಎಲ್ಲ ನೋಡಿದಾಗಿಂದ ಮೇಲೆ ಸ್ವಲ್ಪ ಕನಿಕರ ಬರುತ್ತೆ. ಇದು ಇವತ್ತಂದರೆ ಶುಕ್ರವಾರದ ಎಪಿಸೋಡ್ ಆಗುತ್ತೆ. ಶುಕ್ರವಾರದ ಎಪಿಸೋಡಲ್ಲಿ ಇಷ್ಟು ತೋರಿಸಿರ್ತಾರೆ. ಇಷ್ಟು ತೋರಿಸಿದಾಗ ಇವಾಗ ನೆಕ್ಸ್ಟ್ ಈ ಮದುವೆ ಎಲ್ಲಿಗೆ ಬರುತ್ತೆ, ಎಲ್ಲಿಗಿಲ್ಲ, ಆಮೇಲೆ ಕಣ್ಮಣಿ ಯಾವ ರೀತಿ ಡಿಸಿಷನ್ ತೊಗೊತಾಳೆ. ಯಾಕಂದರೆ ಇಲ್ಲಿ ಈ ಕಣ್ಮಣಿಗೆ ನೋಡಿರೋ ಹುಡುಗ ನವೀನ್ ಅಂತ ಇದ್ದಾನಲ್ಲ, ಆ ಹುಡುಗನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಾರ, ಅದನ್ನು ತೋರಿಸಿರ್ತಾರೆ. ಮೇ ಬಿ ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ, ಯಾರು ಬಂದು ಈ ಮದುವೆ ನಿಲ್ಲಿಸ್ತಾರ ಏನಿಲ್ಲ ಅನ್ನೋದೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಎಪಿಸೋಡು. ನೆಕ್ಸ್ಟ್ ವಿದ್ಯಾ ಅಲ್ಲೇ ಜಾಬ್ ಕಂಟಿನ್ಯೂ ಮಾಡ್ತಾಳೆ, ಅಥವಾ ಭದ್ರ ಏನಾದರೂ ವಿದ್ಯಾನ ಲೈಫಿಗೆ ಸೆಕ್ಯೂರ್ ಆಗಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾನೆ. ಏನು ವ್ಯವಸ್ಥೆ ಮಾಡಿದರೂ ಎಕ್ಸೆಪ್ಟ್ ಮಾಡ್ಕೊಳಲ್ಲ ವಿದ್ಯಾ. ಆಮೇಲೆ ಇನ್ನೊಂದು, ಅಮ್ಮಮ್ಮಗೆ ಗೊತ್ತಾದರೆ ಅಮ್ಮಮ್ಮ ಯಾವ ಸ್ಟ್ಯಾಂಡ್ ತೊಗೊತಾಳ, ಯಾರ ಪರವಾಗಿ ಇರ್ತಾಳ ಅನ್ನೋದೊಂದು ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ವಿದ್ಯಾ ಕೆಲಸ ಮಾಡ್ತಾ ಇರೋದು ಅಮ್ಮಮ್ಮಗೆ ಗೊತ್ತಿರಲ್ಲ. ಹಾಗಾಗಿ ಅಮ್ಮಮ್ಮನೂ ತುಂಬ ಬೇಜಾರಾಗುತ್ತೆ. ಶಿವರಾಮೇಗೌಡಗೂ ಗೊತ್ತಿರಲ್ಲ. ಬಟ್ ಇಲ್ಲಿ ಮನೇಲಿ ಯಾರಿಗೂ ಗೊತ್ತಿಲ್ಲ, ಭದ್ರಾಗ ಬಿಟ್ಟು ವಿದ್ಯಾ ಕೆಲಸ ಮಾಡ್ತಾ ಇರೋದು. ನೆಕ್ಸ್ಟ್ ದಿನದಲ್ಲಿ ಯಾರ ಬಗ್ಗೆ ಯಾರಿಗೂ ಸಪೋರ್ಟಿವ್ ಆಗಿ ನಿಂದಿರ್ತಾರ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿಟ್ಟಿದೆ. ಚೆನ್ನಾಗಿದೆ ನಾಳೆ ಎಪಿಸೋಡ್ನು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಒಂದು ಹೆಣ್ಮಗಳು ಸಾಧನೆ ಮಾಡೋಕ್ಕೆ ಯಾವೆಲ್ಲ ರೀತಿಯಿಂದ ಈ ಸೀರಿಯಲ್ನ ಇಲ್ಲಿ ಟ್ವಿಸ್ಟ್ ಇಟ್ಟಿರೋದೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದರೆ ಹೆಣ್ಮಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಕಷ್ಟಪಟ್ಟರೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಕ್ಕಾಗಲಿ, ಒಂದು ಛಲದಿಂದ ಬದುಕೋದು, ಒಂದು ಹೆಣ್ಣು ಮಗಳು ಛಲದಿಂದ ಬದುಕೋದು ಅಥವಾ ಏನೋ ಒಂದು ಸಾಧನೆ ಮಾಡೋದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಧಾರಾವಾಹಿ ಚೆನ್ನಾಗಿದೆ. ಯಾರೂ ಧಾರಾವಾಹಿನ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಈ ಧಾರಾವಾಹಿನ ನೋಡಿ. ತುಂಬ ಚೆನ್ನಾಗಿದೆ ಧಾರಾವಾಹಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇದ್ರೂ ವಿದ್ಯಾ ಮಾತ್ರ ಯಾರಿಂದನೂ ₹1 ಎಕ್ಸೆಪ್ಟ್ ಮಾಡ್ಕೊಲಾರ್ದ, ಎಕ್ಸ್ಪೆಕ್ಟೇಷನ್ ಇಟ್ಕೊಲಾರ್ದೇ ಕೆಲಸ ಹಾರ್ಡ್ ವರ್ಕ್ ಮಾಡ್ತಾ ಇರೋ ವಿದ್ಯಾಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.